ಏನಣ್ಣ, ಇಷ್ಟೊಂದು ಹಣವನ್ನು ಅದಾವ ಮಾರ್ಗದಿಂದ ಗಳಿಸಿತು? ಹಸಿಯನ್ನು ವಿಂಗಿಸಲು ಸಸ್ಯಾಹಾರವಾದರೇನು, ಮಾಂಸಾಹಾರವಾದರೇನು? ನೋಡು ಚಂದ್ರು, ಇದು ನನ್ನ ವೆಜಿಟೇರಿಯನ್ ಮನೆ. ಜೂತದ ಆಟವನ್ನಾಡಿ ಗುಂಡಾಗಿರಿ ಮಾಡಿ ಬೆದರಿಸಿ ಬೆದರಿಸಿ ಗಳಿಸಿದ ಹಣವಿದು. ನಿನ್ನ ಅಲ್ಪ ಸುಖಕ್ಕಾಗಿ ಗಂಡವರ ಮೇಲೆ ಕೊಳ್ಳೆ ಬಡದ ಹಣ ನನಗೆ ಬೇಡ, ನನಗೆ ಬೇಡ. ಮೊದಲು ಈ ಹಣದೊಡಿಯ ನಿನಗೆ ಶಾಪ ಹಾಕುವ ಮೊದಲೇ ಇದನ್ನು ಹಿಂತಿರುಗಿಸು. ಅಂಜದ ವರ್ಗದ ಸುಖ ಸುಮಾರ್ಗದ ಮೆಟ್ಟಲೇರಿ ಬಾ ಅಣ್ಣ, ಸುಮಾರ್ಗದ ಮೆಟ್ಟಲೇರಿ ಬಾ. ಸುಮಾರ್ಗ ಸುಮಾರ್ಗನೆಂದೆನ್ನುವ ನೀನು ಇಂದಿನ ಸಮಾಜದತ್ತ ದೃಷ್ಟಿ ಹರಿಸಿ ನೋಡು. ಎಲ್ಲಿದೆ ನಿನ್ನ ನ್ಯಾಯ? ಅದು ಅನ್ಯಾಯವೆಂಬ ಬೂದಿಯಿಂದ ಮುಚ್ಚಿ ಹೋಗಿದೆ. ನಮ್ಮ ದೇಶದ ಮಹಾನ್ ರಾಜಕೀಯ ಪುಡಾರಿಗಳು ರಾಷ್ಟ್ರದ ಹಿತ ಚಿಂತನೆಯನ್ನು ಬದಗಿ ತರಲಿ ತಮ್ಮ ತಮ್ಮ ಆಸನಗಳಿಗೆ ಬಡಿದಾಡುವಾಗ ನನ್ನಂಥವನ ಒಬ್ಬ ನ್ಯಾಯದ ತೊಟ್ಟಲು ತೂಗಲು ಹೋದರೆ ಸ್ವಾರ್ಥದ ಸರಪಣಿಯಿಂದ ಬಂಧಿಸಿದ ಆ ತೊಟ್ಟಲು ತೂಗಿತೇ ಚಂದ್ರು. ನಮ್ಮ ಸರಕಾರದ ಕೆಲ ಅಧಿಕಾರಿಗಳು ಮೋಸದ ಮಲ್ಲಿಗೆಯನ್ನು ಮುಡಿದು ಮಂಚದ ಮೇಲೆ ಮಲಗಲು ನಸ ನಗಿಯ ವೇಷ ಧರಿಸಿ ಮುಕ್ಕರಿಗೆ ಭರವಸದ ಮೋಡಿಯನ್ನು ಹಾಕಿ ಕರವೆಂಬ ಲಾಡಿಯನ್ನು ಸೊಡಲಿಸಿ ಮನವೆಂಬ ಶೀಲವನ್ನೊಪ್ಪಿಸುವ ಈ ಸೋಗಿನ ಸೂಳಿಯರ ನಾಡಿನಲ್ಲಿ ನನ್ನಂತವನೊಬ್ಬ ಸುಮಾರ್ಗದ ರಥ ಎಳೆಯಲು ಹೋದರೆ ಸ್ವಾರ್ಥದ ಸರಪಣಿಯಿಂದ ಬಂಧಿಸಿದ ಆ ತೊಟ್ಟಲು ತೂಗಿತೆ ಚಂದ್ರು. ಈ ಜಗದ ಚೋಕಾಲಿಯಲ್ಲಿ ಕಪಟತನದ ಜನ ಚೀಕೆ ಸುಖದ ಜಲದಿಯಲ್ಲಿ ಬೀಸಾಡುವ ನಾನು ಈ ಸಜ್ಜನಿಕೆಯ ಜಂಜಾಟದಲ್ಲಿ ಸಿಕ್ಕರೆ ರಗಣ್ಣ, ನೀನಿನ್ನು ದೀಪವನ್ನು ಮುತ್ತಿಸಲು ಹೊರಟ ಪತಂಗದಂತೆ ಮುತ್ತಿಸಿ ಮೈ ಸುಟ್ಟುಕೊಂಡಾಗಲೇ ನಿನಗೆ ಹರಿವಾಗುವುದು. ನೈಸರ್ಗಿಕ ಕೃತಗಳನ್ನು ತೊರೆದು ನಿನ್ನ ರಕ್ತ ಭಾಗಿಗಳ ನೈಸರ್ಗಿಕ ಪ್ರೀತಿಯನ್ನು ಸ್ವೀಕರಿಸಲು ಆಗಾಗ ಮನೆಗಾದರೂ ಬಾಣ್ಣ. ಮನೆ ಎಂದೇಕೆ ಪಡಬಡಿಸುವೆ? ಮನೆಯಲ್ಲಾದರೂ ಇರುವುದಾದರೇನು? ಅದೇ ವಿಡಿ ಹಿಟ್ಟಿಗಾಗಿ ಬಿಡುವ ಕಣ್ಣೀರು ತಾನೇ. ನಿಜವಾಗಿ ನುಡಿಯದಾದರೆ ಈ ಹಣವೇ ದೇವರು. ನೀನು ಪ್ರಾಣ ಕೊಟ್ಟರೂ ನನ್ನ ದೇವನನ್ನು ಬಿಟ್ಟು ನಾನು ಬರಲಾರೆ. ನಾನಿನ್ನು ಹೋಗುವೆ. ಅಯ್ಯೋ ಮಂಕಿ, ನ್ಯಾಯವೆಂಬ ಹೂವಿಗೆ ನೀತಿಯೆಂಬ ನೀರನ್ನಾಕಿ ಬೆಳೆಸಿ ಪ್ರೀತಿಯ ಸುಖದ ಸುವಾಸನೆಯನ್ನು ಸೇವಿಸೆಂದರೆ ಅನ್ಯಾಯವೆಂಬ ಹಾವಿಗೆ ಅನೀತಿ ಎಂಬ ಹಾಲನ್ನಾಕಿ ಸಾಕಿ ಬೆಳೆಸಿದ ನಿನಗೆ ಸಿಗಬಹುದು ಸಾವೆಂಬ ನೋವೇ ಬೆರಕು ನೆಲೆವೆಂಬ ಹುಟ್ಟಲ್ಲ. ಒಳ ಹೊಂದಿದೆ ಎಂದು ಹೊಲಮೆಯ ಹಾಲನ್ನು ನೀಡಿದರೆ ನಿರಕರಿಸಿ ವಂಚನೆ ಎಂಬ ವಿಷದ ಬಳಿಕ ಬಾಯಿ ಹಾಕಿ ಹಣವೆಂಬ ಕ್ಷೀರವನ್ನಿರುವ ನಿಮ್ಮಂತ ದುರ್ಮಾರ್ಗರಿಗೆ ಸುಖ ಎಂದಾದರೂ ಸಾಧ್ಯನೇ ಇಲ್ಲ. ಹಣವೆಂದು ಮೋಸದ ಮಸಣದಲ್ಲಿದ್ದು ಬಡ ಹಣವನ್ನೇ ಬಿಡದ ಹೀರುತ್ತಿರುವ ನಿಮ್ಮಂತಹ ತುಚ್ಛಭೂತಗಳನ್ನು ಮತ್ತಿಂದ ಹೊಡೆದು ಓಡಿಸುವಲ್ಲಿ ಒಳವಿಲ್ಲ ಈ ಭಾರತಾಂಬೆಗೆ. ಒಳವಿಲ್ಲ ನಿಮ್ಮ ಜನರ ಪಿಚಾಚಿಗಳಿಗೆ. ಓ ವಿಶ್ವಕರ್ತ, ಅನೇಕ ಕಲ್ಲಾಗಿ ಕುಳಿತರಿವಿ. ನೀನೇನು ಮನದ ಕಲ್ಪನೆಯ ಕಲ್ಲಿನ ಮೂರ್ತಿಯೋ ಅಥವಾ ಸರ್ವಶಕ್ತಿ ಸೃಷ್ಟಿಕರ್ತನು? ಒಂದು ವೇಳೆ ನೀನು ಕೊಲ್ಲ ಹಾಗಿರದಿದ್ದರೆ ಬೀಸುನಿಂದ ಬಿರುಗಾಳಿಯ ರೂಪದಲ್ಲಿ
ಹೊಸ ಬಾಳನ್ನು ಭಾರತ ಮಾತೆಯಲ್ಲಿ ಶಾಂತಿ ನೆಲೆಸು. ಇಲ್ಲವಾದರೆ ಸಮಸ್ತ ಜೀವಿಗಳ ಬೆಂದು ದಿಟ್ಟಿಸಲೆಂಬ ಕಠೋರ ತಪಸ್ಸಿಗೆ ಬೆಂದು ಬೂದಿಯಾದಿಯೋ ಚೋಟೆ. ಚಂದ್ರು ಚಂದ್ರು ಅಣ್ಣ ಮನೆಯಲ್ಲಿಲ್ಲ. ಕುಳಿತುಕೊಳ್ಳಿ ಅಂತ ಹೇಳೋದಕ್ಕೂ ಮನೆಯಲ್ಲಿ ಕುರ್ಚಿ ಇಲ್ಲ. ದಯವಿಟ್ಟು ಕ್ಷಮಿಸಿ. ಕುರ್ಚಿಯ ಮೇಲೆ ಕೂಡಿಸದಿದ್ದರೆ ಏನಾಯಿತು? ನಿನ್ನ ಮನದಲ್ಲಾದರೂ ಕೂಡಿಸಿರುವಿರೆಂದು ನಂಬಿದ್ದೇನೆ. ನೋಡಿ, ಬಡವರ ಹೆಣ್ಣುಮಗಳ ಮೇಲೆ ಮದುವೆ ಎಂಬ ನಾಟಕವನ್ನು ಆಡದಿರಿ. ಮುಂದಿನ ನನ್ನ ಬಾಳಿಗೆ ಕಲ್ಲಾಗದಿರಿ. ನಿನ್ನ ಬಾಳ ಮೇಲೆ ಹಾಕುವುದು ಕಲ್ಲಲ್ಲ ಕಮಲ, ಮೃದು ಮಲ್ಲಿಗೆ. ಈ ವಿಜಯ ಕಮಲೆಯನ್ನು ಪ್ರೀತಿಸುವುದು ಕಾಮಕ್ಕಾಗಿ ಅಲ್ಲ, ಪ್ರೇಮಕ್ಕಾಗಿ, ನನ್ನ ಬಾಳ ಸಂಗಾತಿಗಾಗಿ. ನನ್ನ ಬಾಳ ಬಣ್ಣದ ಮೇಲೆ ನಿನ್ನ ಒಪ್ಪಿಗೆ ಎಂಬ ಅಂಕಿತ ಬಿದ್ದ ಕ್ಷಣದಲ್ಲಿಯೇ ನಿನ್ನ ಮದುವೆ. ನನ್ನ ಬಾಳ ಆಸರಿಗೆ ಕಲ್ಪವೃಕ್ಷವೇ ಕೈ ಮಾಡಿ ಕರೆಯುತ್ತಿರುವಾಗ ನಾನೇಕೆ ಬೇಡ ಅನ್ನಲಿ? ನಿನ್ನಂತ ಮುಗ್ಧ ಮನದನ್ನೆಯ ಮನಸ್ಸಿನಲ್ಲಿ ನಿಂತ ನಾನೇ ಭಾಗ್ಯಶಾಲಿ. ಭಾಗ್ಯಶಾಲಿಯ ಬಾಳಿನಲ್ಲಿ ಬೆಳೆದ ಈ ಕಮಲವು ಪುಣ್ಯಶಾಲಿನಿ. ಮಾತಿನಲ್ಲಿ ಬಲು ಜಾಣಳು, ಕಳ್ಳತನದಲ್ಲಿ ನೀವು ಬಲು ನಿಸ್ಸೀಮರು. ಕಳ್ಳತನ ನಾನೇನ ಪಾಲಿಸಿದ್ದೇನೆ? ಅಣ್ಣನ ನೆಪ ಮಾಡಿಕೊಂಡು ಅಣ್ಣ ಇಲ್ಲದೆ ಇರೋ ಸಮಯದಲ್ಲಿ ಬಂದು ಈ ಹೆಣ್ಣಿನ ಹೃದಯವನ್ನು ಕದ್ದಲ್ವೇ? ನೀವು ಕಳ್ಳರಲ್ವೇ? ಮತ್ತೆ ಆ ವಿಷಯದಲ್ಲಿ ದೇವರು ನನ್ನನ್ನು ಕಳ್ಳನನ್ನಾಗಿ ಮಾಡ ಬದಲು ದರೋಡೆಕೋರನನ್ನಾಗಿ ಮಾಡಿದ್ದರೆ ಚೆನ್ನಾಗಿತ್ತು. ಯಾಕೆ? ನಿನ್ನ ಮನದ ಜೊತೆ ನನ್ನ ತನುವನ್ನು ನಿನ್ನ ನಿಲಯಕ್ಕೆ ದರೋಡಿಸಬಹುದಿತ್ತು. ದರೋಡಿಸಿರುವಂತೆ ಅದಕ್ಕಿಂತ ಮೊದಲು ಆ ನಿನ್ನ ಕೆಂಬಣ್ಣದ ಕೆನ್ನೆಯ ಮೇಲೆ ನನ್ನ ತುಟಿಯಾಸೆ ತೀರಿಸೆಂದಿರುವೆಯಾ? ಹೋಗ್ರಿ, ಬಲು ತುಂಟರು ನೀವು. ತುಂಟ ನಾನಲ್ಲ, ಪ್ರೇಮ ಪಕ್ಷಿಯ ಮೇಲೆ ಮುದ್ದಿನ ಮಳೆಗೆರೆಯುವ ನೆಂಟ. ಇರ್ಲಿ ಬಿಡಿ, ಹಸಿದು ಬಂದಿರ್ಬೇಕು. ನೀವು ಊಟ ಮಾಡೋದಿಲ್ವೇನು? ಇನಿಯಳೊಡನೆ ಮುದ್ದಿನ ಮಾತುಗಳು ಮಿತವಾದ ತಂಗಾಳಿಯಲ್ಲಿ ನಡೆಯುವ ಹಾಗೆ ಆ ಅನುರಾಗದ ಕಲೆಯಿಲ್ಲದ ಮಸಾಲೆ ಊಟ. ಊಟ ಬೇಡವಾದ್ರೆ ಒಂದು ಗ್ಲಾಸ್ ಹಾಲನ್ನಾದ್ರೂ ಕುಡಿಬೋದಿತ್ತಲ್ವೇ? ಹಸಿದಿದ್ದು ಒಡಲಲ್ಲ, ಒಲವು. ಬೇಕಾಗಿದ್ದು ಹಾಲಲ್ಲ, ಹಾಡು. ನೀನೊಪ್ಪಿ ಮನದಡಿಗೆಯನ್ನೇ ನೀಡಿದರೆ ಪ್ರೇಮದೂಟವನ್ನೇ ಮಾಡುವೆ.
ಓಹೋ, ಬೇಡ ಆಯ್ತು. ಹಾಗಾದ್ರೆ ಹೋಗುವಿರೇನು? ಹೋಗುವೆ, ಆದರೆ ನಿನ್ನ ಹೃದಯದಿಂದಲ್ಲ. ಮುಂಜಾನೆಗೆ ಮುಗಿಯುತ್ತ ಬಂದಂತೆ ನಲ್ಲ ನಲ್ಲಿಯರ ಸರಸದ ಸಮಯವು ಮುಗಿದಿದೆ ಎಂದು ಸಮಯ 12 ಹತ್ತಿರ ಓಡುತ್ತಿದೆ. ನಾನಿನ್ನು ಬರಲೇ? ತಂಗಿ, ಇಂದು ಬರುವಾಗ ರಗಣ್ಣ ಭೇಟಿಯಾಗಿದ್ದರು. ಹೌದೇನಣ್ಣ? ಮತ್ತೆ ಯಾಕೆ ಕರ್ಕೊಂಡು ಬರ್ಲಿಲ್ವಲ್ಲ? ಅವನಿಗೆ ಹುಟ್ಟಿದಾಗಿನಿಂದ ಜೊತೆಯಾಗಿ ಬಂದ ಈ ತಮ್ಮ ತಂಗಿಯರಿಗಿಂತ ಇಂದು ಬಂದ ಹಣವೇ ಹೆಚ್ಚಾಗಿ ಹೋಗಿದೆಯಮ್ಮ. ಮನೆಗೆ ಬಾ ಎಂದು ಕರೆದರೆ ಕತ್ತೆಗಿಂತ ಕಡಿಯಾದ ನುಡಿಗಳನ್ನಾಡಿ ಮದವೇರದ ಮಂಗನಿಂದ ವರ್ತಿಸುತ್ತ. ಅಣ್ಣ, ಅದ್ಯಾವ ಜನ್ಮದಲ್ಲಿ ನಾನು ಯಾವ ಅಣ್ಣ ತಂಗಿಯನ್ನು ಅಗಲಿಸಿದ್ನೋ ಏನೋ, ಅದು ಈ ಜನ್ಮದಲ್ಲಿ ಕಾಡ್ತಾ ಇದೆ. ರಘು ಅಣ್ಣನ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆಯುವ ಭಾಗ್ಯ ನಮಗಿಲ್ಲಣ್ಣ. ದುಃಖದಿಂದ ದುಮ್ಮಾನಗೊಳ್ಳದಿರು ತಂಗಿ. ನಮ್ಮ ವಾತ್ಸಲ್ಯಕ್ಕೆ ಕರಗದ ಅವನ ಹೃದಯ ಕಣ್ಣೀರಿಗೆ ಕರಗುತ್ತದೆ ಏನಮ್ಮ. ಹಿಂದೆಲ್ಲ ನಾಳೆ ಅವನು ಪ್ರಾಯೋಜಿತ ಪಟ್ಟು ಮನೆಗೆ ಮರಳುವ ಕಾಲ ಬಂದೇ ಬರುತ್ತದೆ. ಇರಲಿ, ವಿಜಯನೇನಾದರೂ ಬಂದಿದ್ದಾನೇನಮ್ಮ? ಅಣ್ಣ ಆಗ್ಲೇ ಬಂದು ಹೋಗಿದ್ದಾರೆ. ಏನಾದರೂ ಹೇಳಿದನಿ? ಏನೂ ಇಲ್ಲ, ಬಂದಿದ್ದೇನೆ ಅಂತ ಹೇಳು ಅಂತ ಹೇಳಿದ್ರು ಅಷ್ಟೇ. ವಿಜಯನು ತನ್ನಣ್ಣನೊಂದಿಗೆ ನಿನ್ನೊಂದಿಗಿನ ಮನವಿ ವಿಷಯ ಮಾತನಾಡುತ್ತೇನೆಂದು ಹೇಳಿದ್ದ. ಅವನನ್ನ ನಾಗರಾಜ ಒಪ್ಪಿದನೋ ಇಲ್ಲವೋ ಒಂದು ತಿಳಿಯದಾಗಿದೆಯಮ್ಮ. ಒಂದು ವೇಳೆ ಒಪ್ಪದಿದ್ದರೆ ವಿಜಯನಿಗಿಂತಲೂ ಮಿಗಿಲಾದ ಭರನಿಗೆ ನನ್ನ ಮುಕ್ತ ತಂಗಿಯನ್ನು ದಾರಿ ಹೆರಿಯುತ್ತೇನೆ. ಅಣ್ಣ, ಅಂತರಂಗದಲ್ಲಿ ವಿಜಯನ ನಿಲ್ಲಿಸಿಕೊಂಡು ಬಹಿರಂಗದಲ್ಲಿ ಇನ್ನೊಬ್ಬನಿಗೆ ಜೀವನ ಮಾಡೋದಕ್ಕಾಗಲ್ಲ ಅಣ್ಣ. ನಿಜವಾಗಿಯೂ ನಾವಿಬ್ರು ಪರಸ್ಪರವಾಗಿ ಪ್ರೀತಿಸ್ತಿದ್ದೀವಿ. ನಾಳೆ ವಿಜಯನಣ್ಣನು ಒಪ್ಪದೆ ಹೋದರೆ ಏನಮ್ಮ ಗತಿ? ಕೊನೆಗೆ ನಾನೇ ಈ ಮದುವೆ ಮಾಡಿಕೊಡಬೇಕೆಂದರೆ ಕೈಯಲ್ಲಿ ಬಿಡಿ ಕಾಸು ಕೂಡ ಇಲ್ಲ. ಹಾಗಾದ್ರೆ ಹಣವಿಲ್ಲದೆ ಹೋದ್ರೆ ಈ ಮದುವೆ ನಡೆಯೋದೇ ಇಲ್ವೇ? ಅದೇಗಮ್ಮ ಸಾಧ್ಯ? ಹಣವಿಲ್ಲದ ಈ ಕಾಲದಲ್ಲಿ ಬಡ ಹೆಣಕ್ಕೂ ಮೊಸಲಿನಲ್ಲಿ ಸಾಲ ಸಿಗದಿರುವಾಗ ಸಾವಿರಾರು ಜನರು ಬಂದು ಹಾರೈಸಿ ತಿನ್ನುಂಡು ಹೋಗುವ ಒಂದು ಮಾಂಗಲ್ಯ ಕಾರ್ಯ ಹಣವಿಲ್ಲದೆ ಹೇಗೆ ನಡೆಯುತ್ತಿದೆಯಮ್ಮ? ಏ ಲಕ್ಷ್ಮಿ ದೇವತೆಯಾದ ನೀನೇ ಒಂದಾದ ಮುದ್ದ ಮನೆಗಳ ಎರಡರ ಮಾಂಗಲ್ಯ ಕಾರ್ಯ ಹತ್ತಗತ್ತದೆ ಕುಳಿತಿರಬೇಕೆ ತಾಯಿ? ದಯವಿಲ್ಲವೇ ನಿನಗೆ? ಶ್ರೀಮಂತರ ಭವ್ಯ ಗದ್ದುಗೆಯ ಪೂಜೆ ಪುನಸ್ಕಾರ ಭಕ್ತ ಬೋಧನೆ ಎಡೆಯನ್ನು ಪವಡಿಸುತ್ತಿರುವ ನಿನಗೆ ಈ ನಿಷ್ಠಪಟಗಳ ನಿಷ್ಠಾರ್ಥಿಯ ಮರಿಯನ್ನು ಕೇಳುವಷ್ಟು ಎಳೆಯಾದರೂ ಎಲ್ಲಿದೆ? ಈ ಮನುಜ ಕುಲದ ಸಮಾಜದಲ್ಲಿ ವರ್ಗ ಭೇದ ಹುಟ್ಟಿಸಿದ ನಿನ್ನಂತ ದೇವತೆ ನೆಡೆ ಹಾಚೆ ಈ ನಮ್ಮ ಸಮಾಜದಿಂದ ಹೊರಡುವಂತೆ. ಲಕ್ಷ್ಮಿಯನ್ನೇಕೆ ಮುನಿಯುತ್ತಿರುವಿ ಚಂದ್ರು? ಈಗವಳು ನಿನ್ನ ಮನೆ ಅಂಗಳಕ್ಕೆ ಆಗಮಿಸಲು ಇಚ್ಛಿಸಿದ್ದಾಳೆ. ಬನ್ನಿ ನಾಗರಾಜ್, ಈ ಬಡವನ ಮನೆಗೆ ಆಗಮಿಸಿದ ಕಾರಣವೇನೆಂದು ಅರಿಯಬಹುದೇ? ಇರಲಿ ಬಿಡು ಚಂದ್ರು, ನಿಂತುಕೊಂಡೇ ಮಾತನಾಡುತ್ತೇನೆ. ಈ ಬಡವನ ಮನೆಗೆ ಆಗಮಿಸಿದ ಕಾರಣವೇನೆಂದು ಅರಿಯಬಹುದೇ? ಅವಶ್ಯವಾಗಿ ತಾವಿಚ್ಛಿಸಿದ ಮದುವೆಯ ವಿಷಯ ಮಾತನಾಡಲೆಂದೇ ನಾನು ಬಂದದ್ದು. ಈಗನ ಯೋಗ್ಯತೆ ಇಷ್ಟಾದಿಗಳನ್ನು ಹರಿಯಬೇಡವೇ? ಏನು? ನಾನು ನಿಮ್ಮ ಬೀಗನೆ ನಮ್ಮಲೆ ನಮ್ಮೂರಕ್ಕೆ ಹಾಕ್ತಾ
ಇಲ್ಲವಲ್ಲ. ಎಷ್ಟಾದರೂ ತಾವು ತಿಳಿದವರು ತಾವೇ. ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ಮದುವೆಗೆ ಒಪ್ಪಿದ್ದೀರಿ. ನಮ್ಮಗಳ ಭಾಗ್ಯ. ದೊಡ್ಡವರ ಮನದಲ್ಲಿ ದೊಡ್ಡ ಮನಸ್ಸು ಇರುವುದೆಂದು ನಾನು ನಿಮ್ಮಿಂದ ಅರಿತೆ. ಕಮಲ, ಬಾಯಿಲಿ ನಿನ್ನ ಭಾಗ್ಯದ ದಿನವೆಂದು ಹೃದಯಿಸಿತಮ್ಮ. ಬಡತನದ ಜೋಡಿಯನ್ನು ನಡೆಸುತ್ತಿದ್ದ ನಿನ್ನನ್ನು ಈ ಶ್ರೀಮಂತರ ಹಡಗವನ್ನು ನಡೆಸಲು ನಿಶ್ಚಯಿಸಿದ್ದಾರೆ ಈ ನಾಗರಾಜ ಬಾಬನವರು. ನಾನು ಬಂದದ್ದು ಮದುವೆಯ ಅರ್ಥ ಹೇಳಲಲ್ಲ, ಈ ವಿಷಯವನ್ನು ಇಲ್ಲಿಗೆ ಸ್ಥಗಿತಗೊಳಿಸಲು. ಅಂದರೆ ಈ ಮದುವೆ ನಿಮಗೆ ಇಷ್ಟವಿಲ್ಲವೇ? ಬೇಡಿ ನಾಗರಾಜ್, ದಯವಿಟ್ಟು ಹಾಗನ್ನಬೇಡಿ. ಒಂದಾದ ಮುಕ್ತ ಮನಗರ ಎರಡರ ಮಾಂಗಲ್ಯ ಕಾರ್ಯವನ್ನು ನಡೆಸಿಕೊಡಿ. ಬೇಕಾದರೆ ಸಾಯುವನಿಗೂ ನಿಮ್ಮ ಮನೆಯ ಬಡ ವಿಕಾರಿಗಳೇ, ಕೈಯಲ್ಲಿ ಕಾಸು ಇರದಿದ್ದರೂ ಅಗರ್ಭ ಶ್ರೀಮಂತ ನಾಗರಕ್ಕೆ ಹಣಿಹಿಡಿದು ಯತ್ನಿಸುತ್ತಿದ್ದೀರಾ? ರಾಜ ರಕ್ತ ಹರಿಯುವ ವಿಜಯನಲ್ಲಿ ನೀತ ರಕ್ತದ ಈ ಹೆಣ್ಣಲ್ಲಿ. ನಾಗರಾಜ್, ನಿಮ್ಮ ವರ್ತನೆಯು ನನಗೆ ಅರ್ಥವಾಗುವುದಿಲ್ಲ. ಅಂದರೆ ಈ ಮದುವೆ ನಿಮಗೆ ಇಷ್ಟವಿಲ್ಲವೇ? ನಾ ಬಂದದ್ದು ಮದುವೆಯ ಅರ್ಥ ಹೇಳಲಲ್ಲ, ಈ ವಿಷಯವನ್ನು ಇಲ್ಲಿಗೆ ಸ್ಥಗಿತಗೊಳಿಸಲು. ಅಂದರೆ ಈ ಮದುವೆ ನಿಮಗೆ ಇಷ್ಟವಿಲ್ಲವೇ? ಬಡಗೊಂಡಿಯ ಚಕ್ರವನ್ನೇ ಕುಬೇರನ ರಥಕ್ಕೆ ಜೋಡಿಸಿದರೆ ಅದು ಸರಿಯಾಗಿ ಚೆಲ್ಲಿಸುತ್ತೆ. ಇಂಥ ಹುಚ್ಚು ಮನದ ಮಂದಿರವನ್ನು ಕಟ್ಟದ ನಿನ್ನ ಅಂತಸ್ತಿಗೆ ತಕ್ಕ ಭಿಕ್ಷುಕನ ಪದ ಹುಡುಕು. ಹೇಳಿ ನಾಗರಾಜ್, ದಯವಿಟ್ಟು ಹಾಗನ್ನಬೇಡಿ. ಒಂದಾದ ಮುಕ್ತ ಮನಗರ ಎರಡರ ಮಾಂಗಲ್ಯ ಕಾರ್ಯವನ್ನು ನಡೆಸಿಕೊಡಿ. ಬೇಕಾದರೆ ಸಾಯುವವರೆಗೂ ನಿಮ್ಮ ಮನೆಯ ಸೇವಕನಾಗಿರುತ್ತೆ. ಸರಿಯಾಗಿ ಹೇಳಿದೆ ನೀನು. ಸೇವಕನಾಗಲು ತಕ್ಕವನು ನೀನು. ಉಳಿಗದವನಾಗಬೇಕಾದ ನಿನ್ನ ತಂಗಿ ಅರಮನಾಗಲು ಸಾಧ್ಯವೇ? ಇರಲಿ, ನನ್ನ ತಮ್ಮನ ವಿಜಯನೊಂದಿಗೆ ಪ್ರೇಮದ ನಾಟಕವಾಡಿದ ನಿನ್ನ ತಂಗಿಯ ತಕ್ಕನ್ನದ ಬೆಲೆ ಅದೆಷ್ಟೆಂದು ಹೇಳಿಬಿಡು, ಸಾಕಷ್ಟು ಕೊಟ್ಟು ಬಿಡುವೆ. ನಾಗರಾಜ್, ಹುಲಿಯ ಬೆಲೆ ಕಟ್ಟಬಲ್ಲ ನಿಮ್ಮಂತ ಕಟಗರಿಗೇನು ಗೊತ್ತು ಪ್ರೇಮದ ಬೆಲೆ? ಒಟ್ಟ ಮನೆ ಬೆಳಗುವ ಈ ನನ್ನ ಪ್ರೇಮ ಜ್ಯೋತಿ ರೂಪದಲ್ಲಿ ನಿನ್ನ ಸರ್ವ ಸಂಪತ್ತಿಗಿಂತ ಹೆಚ್ಚು ಬೆಳಗುವವಳು. ಗುಣದಲ್ಲಿ ಚಿನ್ನ, ರೂಪದಲ್ಲಿ ರಾಣಿ. ನನ್ನ ತಮ್ಮನ ಸೂಳೆಯಾಗಲು ಯೋಗ್ಯತೆ ಇಲ್ಲದವಳು ಇವಳು. ರಾಣಿಯಂತೆ ರಾಣಿ. ಮುಚ್ಚ ಬಾಯಿ ನಾಯಿ. ಮನೆಗೆ ಬಂದವರೆಂದು ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ಬಾಯಿ ಕಟ್ಟ ಚೆಪ್ಪಗೊಳ್ತಿರುವ್ಯಾ? ಮಗನ್ಮತ್ತಳೆ, ಮುಚ್ಚು ಬಾಯಿ, ಹುಚ್ಚು ಎಣ್ಣೆ. ನಿನ್ನಂತ ಹದ್ದು ಮೀರಿದ ಹೆಣ್ಣು ಹದ್ದಿಗೆ ಸ್ಥಾನ ಕೊಡಲು ನನ್ನ ಮನೆಯೇನು ಸ್ಮಶಾನವಲ್ಲ. ಸ್ಮಶಾನಕ್ಕೆ ಕಳಿಸಿಕೊಳ್ಳಲು ನನ್ನ ತಂಗಿ ಏನು ಶವವಲ್ಲ. ನಾಗರಾಜ್, ಹೆಚ್ಚಿಗೆ ಉಚ್ಚರಿಸಿ ನನ್ನನ್ನು ರೊಚ್ಚಿಗೆ ಬಸುವವನ್ನ ತರಲು ಇಲ್ಲಿದ್ದ. ಕಿಚ್ಚಿಗೂ ಗತಿ ಇಲ್ಲದಿದ್ದರೂ ರಚ್ಚಿಗೇನು ಕಡಿಮಿಲ್ಲ. ಚಂದು, ಜಾಣತನದಿಂದ ವರ್ತಿಸಿದರೆ 5 ಲಕ್ಷ ರೂಪಾಯಿಗಳೊಂದಿಗೆ ಯಾವನಾದರೂ ಪಟ್ಟಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು. ವಿಚಾರಿಸು. ಹಣದೋಷಿಗೆ ಬಲಿಯಾಗಿ ಬೆಳೆಸಿದ ಹಸವನ್ನೇ ಕಸಾಯ ಕಾಲಿಗೆ ತೆರಳುವಂತೆ ತನದೋಷಿಗೆ ಬಿದ್ದು ನನ್ನ ತಂಗಿಯ ಪವಿತ್ರವಾದ
ಪ್ರಾಣವನ್ನೇ ಬಲಿ ಕೊಡುವನೆಂದು ತಿಳಿದಿರುವೆಯಾ? ಮತಹೀನ, ನಿನ್ನ ಗುಂಡಿಗೆಯಲ್ಲಿ ಧೈರ್ಯವಿದ್ದರೆ ನಿಲ್ಲಿಸು. ನಾನಂತೂ ನನ್ನ ತಂಗಿಯ ಮದುವೆಯನ್ನು ವಿಜಯನೊಂದಿಗೆ ಮಾಡುವುದು ನಿಶ್ಚಿತ. ನೋಡೋಣ, ನಿನ್ನ ಪ್ರೀತಿ ಗೆಲ್ಲುತ್ತದೆಯೋ ಅಥವಾ ನಿನ್ನ ಈ ಜುಜಿಬಿ ಹಣ ಗೆಲ್ಲುತ್ತದೆಯೋ ಎಂದು. ಈ ಆಧುನಿಕ ಪ್ರಪಂಚದಲ್ಲಿ ಕರುವೆ ಎಂದಿದ್ದರೂ ಧನಿಕರಂತೆ. ಇಲ್ಲ ಇಲ್ಲ, ಪ್ರೇಮಕ್ಕೆ ಗೆಲುವು. ಭಯಂಕರವಾದ ಬೆಂಕಿಯೊಳಗೆ ಹೊಡಗಿದ ಹುಲ್ಲು ಸ್ಪರ್ಧಿಸಲು ಸಾಧ್ಯವೇ ಇಲ್ಲ. ಪ್ರೀತಿಯ ಸಂಕೇತ ಚಂದ್ರನ ಪ್ರಕಾಶದೊಂದಿಗೆ ನಿಮ್ಮಂತ ಬೆಂಕಿ ಎಂದಿಗೂ ಸಾಧ್ಯವೇ ಇಲ್ಲ. ನೋಡು ಚಂದ್ರು, ಈ ನಾಗರಾಜನೊಂದಿಗೆ ಹಠ ಕಟ್ಟಿದರೆ ಮನವಿಯ ಮಂಟಪ ಸ್ಮಶಾನದ ಭೂಮಿಯಾದೀತು. ಎಚ್ಚರಿಕೆ, ಆ ಮೊಸಳ ಭೂಮಿಯಲ್ಲಿ ಮರಮಂಟಪ ಕಟ್ಟಿ ಅಗ್ನಿ ಸಾಕ್ಷ್ಯವಾಗಿ ನನ್ನ ತಂಗಿಯ ಮದುವೆಯನ್ನು ನಡೆಸದೆ ಹೋದರೆ ನಾನು ಚಂದನನೇ ಅಲ್ಲ. ಹಾಗೂ ನನ್ನ ಪ್ರತಿಜ್ಞೆಗೆ ವಿರುದ್ಧವಾಗಿ ಈ ಮದುವೆಯೇ ನಡೆದರೆ ಅದೇ ಮದುವೆಗೆ ಹಕ್ಕಿಗೆ ನಿನ್ನ ದೇಹದ ರಕ್ತದ ಅಭಿಷೇಕವನ್ನು ಮಾಡದಿದ್ದರೆ ನಾನು ನಾಗರಾಜನೇ ಅಲ್ಲ. ನಾಗರಾಜ್, ಹಳಕದಿರು ಸೋದರಿ, ಕೂಡಿ ಕಾಣುವುದಕ್ಕಿಂತ ಕಾಡಿ ಕೂಡುವುದೇ ಲೇಸು. ಬಾರಮ್ಮ, ಹಸುವಾಗಿದೆ, ಊಟ ಮಾಡೋಣ. ಮುಂದೆ ನೋಡಿ ಬರುವಾಗ ಇದರ ಎಂಟೇಟ ಓದಿದ್ರಿ ಕಚ್ಚೆ. ಈ ನಮ್ಮ ಕೆಲವು ಕಚ್ಚೆಗಳಿಗೆ ಓಟ್ ಹಾಕಿದ ಮೇಲೆ ಒದಿತಿದ್ರ ಈ ಮುಂಡೆ ಮಗಂದು ಅದಕ್ಕಿಂತ ಮೊದಲ ಬತ್ತಿ ನೋಡ್ರಿ. ನಿಜ ಹೇಳ್ಬೇಕಂತಂದ್ರ ಈ ಕಟ್ಟೆಯಿಂದ ನಿಲ್ಲೋದು ನಮ್ಮ ಕೆಲ ರಾಜಕೀಯ ಪುಡಾರಿಗಳ ಮುಂದೆ ನಿಂದ್ರೋದು ಇವೆರಡು ಒಂದು ನಮೂನಿ ಡೇಂಜರ್ ನೋಡ್ರಿ. ಯಾಕಂದ್ರ ಇವೆರಡು ಯಾವ ಟೈಮಿನಾಗ ಕಾಲು ಜಾಡಿಸ್ತಾವ ಅನ್ನೋದು ಹೇಳಕ್ಕೂ ಬರೋದಲ್ರಿ. ಆದ್ರೆ ಏನೇ ಆಗಲ್ರಿ, ಈ ಕತ್ತೆಗಳನ್ನು ಪಳಗಿಸುವ ಅಗಸರ ಜಾಣತನಕ ಮೆಚ್ಚಬೇಕ್ರಿ. ಅವರು ಜಾಣತನ ನಮಗಿದ್ದಿದ್ರೆ ಬುದ್ಧಿ ಇಲ್ಲದೆ ಹದ್ದು ಮೀರಿ ನಡೆಯುವ ಅಧಿಕಾರಿಗಳನ್ನು ನಮ್ಮ ದೇಶದ ಸಂಪತ್ತನ್ನೆಲ್ಲ ತಮ್ಮ ಐಷಾರಾಮಿಕ್ಕಾಗಿ ಉಪಯೋಗಿಸುವ ಕೆಲ ನಯವಂಚಕ ರಾಜಕಾರಣಿಗಳನ್ನು ಜನರ ಹೊಟ್ಟೆಯ ಫಿಟ್ಟನ್ನದೇ ಓರೋ ನಿಯತ್ತಿನ ಕತ್ತೆಯಂಗ ಮಾಡ್ತಿದ್ವಿ. ಅದೇನೇ ಇಲ್ರಿ, ಅಗಸರ ಬುದ್ಧಿ ನಮಗಿಲ್ರಿ. ಅದೇನೇ ಇಲ್ರಿ, ಕತ್ತೆ ಮಾತ್ರ ಬದೇಟ ಬಂದಿತ್ತು ನೋಡ್ರಿ. ನಮ್ಮ ರೆಡ್ಡಿ ಕುಡಿದ ಕುಂಟ ಕಚ್ಚಿಯಲ್ಲ, ಯಾರ ಕಡೆಯಿಂದ ಓದಿಸಿಕೊಂಡೆಪ್ಪ? ಕತ್ತೆ ಯಾಕೋ ನಾವು ನಿನ್ನ ಕನೆಗೆ ಹೊತ್ತು ಕತ್ತೆ ಕಂಡಂಗೆ ಕಾಣ್ತೀವಿ. ಏನು ನಮ್ಮವನು ಅಂತ ಕೇಳಿದೆ. ಸಿಟ್ಟಿಗೆ ಯಾಕೆ ಬರ್ತೀವ ರಾಜಣ್ಣ? ಯಾರಪ್ಪ ನಿನಗೆ ಓದಿದ್ದು? ಕತ್ತೆ ಯಾರ ಕಡೆಯಿಂದ ಹೊಂಚಿಕೊಂಡು ಹಾಳಾಗಿ ಹೋಗಲ್ಲ ನೀನು. ನನಗೆ ಯಾಕೆ ಬೇಕು ಕೇಳಬೇಕು, ಮತ್ತೆ ಮ್ಯಾಗ ಅಬತ್ತು ಮಾತನ್ನು ಹಂಚ್ಕೊಳ್ಬೇಕು ಅಲ್ಲಪ್ಪ ರಾಜಣ್ಣ. ಮೊನ್ನೆ ಮಾಲು ತರಕ ರೈತರಿಗೆ ಕಳಿಸಿದ್ನಲ್ಲ, ಬರುವಾಗ ಬ್ಯಾಂಕಿಂದ ಹಣ ತಗೊಂಬ ಅಂತ ಇದ್ನಿ, ತಂದಿಯಾನಪ್ಪ? ಇದೇನೋ ರಾಜ, ಕೈಗೆ ಯಾವ್ದೋ ಪಟ್ಟೆ ಹಾಕಿಂದಿಲ್ಲ, ಏನೋ ಕರಿತೆ ಕೈಗೆ? ನಾಯಿ ನಿನ್ನ ಇವತ್ತು ಮುಂಜಾನೆ ಮಾತಾಡ್ತಿದ್ದ ತಪ್ಪಾಯ್ತಪ್ಪ.
ಅಲ್ಲಲ್ಲಿ ನಮ್ಗೆ ಇವತ್ತು ಕತ್ತೆ ನಾಯಿ ಅಂತ ಅನ್ನ ಕಟ್ಟಿಯಲ್ಲ ಹಂಗ ಕಾಣ್ತೀವಿ ನಿನ್ನ ಕಣ್ಣಿಗೆ ಕತ್ತೆ ನಾಯಿ ಏನಪ್ಪ ಮಗನ ಕತ್ತೆ ನಾಯಿಗಿಂತ ಹತ್ತಿರ ನಿಮ್ಗ ಆ ನಿಯತ್ತಿನ ಪ್ರಾಣಿ ಯಾಕ್ರಿ ನಿಮ್ಗೆ ಹೋಲಿಸ್ರಿ ಇಲ್ಲಿ ಒದ್ದಿದ್ದು ಕತ್ತೆ ಇಲ್ಲಿ ಕಡ್ದದ್ದು ನಾಯಿ ನಾಯಿ ಕಡಿದ್ರೆ ನೀನು ನೆಟ್ಟಗೆ ಆಗಲಿಲ್ಲ ಕತ್ತೆ ಹೋದ್ರೆ ನಿನಗೆ ಬುದ್ಧಿ ಬರಲ್ಲ ಅಲ್ಲಲೇ ರಾಜ ಇಷ್ಟೆಲ್ಲ ಅನ್ನಕ್ಕೆ ನಾನು ಏನು ಅಂತ ಸಗಣಿ ತುಂಬ ಕೆಲಸ ಮಾಡೀನಿ ಅಂತ ಅಲ್ರಿ ಶಟ್ರ ಅರಿಯಾದ ಹುಡುಗಿಯರ್ ಅಲ್ದ ಗಂಡುಳ ಎಂಡ್ರ ಸಂಘ ಮಾಡ್ತಿರಲ್ಲ ಇದು ಸರಿ ಏನ್ರಿ ಲೇ ನಮ್ಮಂತ ಮರ್ಯಾದಿಸ್ತರು ಮಾಡೋ ಕೆಲಸನ ಮುಖ್ಯ ರಚನೆಯಾಗ ಹೋಯ್ಕೆ ಅಂತ ಇದ್ದಿದ್ದಲ್ಲಿ ಹವ್ಯಾಕಿ ನನ್ನ ಬಗ್ಗೆ ಏನೋ ಸ್ವಲ್ಪನ ಕಾಳಜಿನ ಐತನಲ್ಲಿ ನೀನು ಯಾಕಿಲ್ರಿ ಶಟ್ರ ನಿಮ್ಮ ಬಗ್ಗೆ ನನಗೆ ಯಾಕಿಲ್ರಿ ನಿಮ್ಮ ಸಲುವಾಗಿ ನನ್ನ ಕಾಲೊಳಗಿನ ಚಪ್ಪಲಿ ಮೈ ಮೇಲಿನ ಬಟ್ಟೆ ಕಣ್ಣಾಗಿನ ನೀರು ಎಲ್ಲಾ ಕೊಡ್ತೀನ್ರಿ ಶಟ್ರ ಅವನಪ್ಪ ಮಂದೆ ಕೊಡಿಸೋಕ ಚಪ್ಪಲಿ ಮಾನ ಕಳೆದ ಮೇಲೆ ಹುಡುಗಳಕ್ಕೆ ಬಟ್ಟು ಕತ್ತ ಮ್ಯಾಗ ಲಬ್ಬ ಹೋಯ್ಕಂತ ಕಣ್ಣಗಳಕ್ಕೆ ನೀರು ಕೊಡ್ತೇನೆ ಮಗ ಅಲ್ರಿ ಶಟ್ರ ಇವತ್ತೊಂದು ನಿಮ್ ತಪ್ಪು ತಿಳಿಬೇಡ್ರಿ ಶಟ್ರ ನಿಮಗೊಂದು ಪತ್ರ ಬಂದೈತ್ ನೋಡ್ರಿ ನಮಗೆ ಯಾವ ಬುಬ್ಬಣಿ ಮಾಡಿಲ್ಲ ಕೊಡಲಿ ಪತ್ರ ತಗೊಳ್ರಿ ಅಯ್ಯಯ್ಯೋ ಮನೆ ಮುಚ್ಚಿತಲೇ ರಾಜಣ್ಣ ಮನೆ ಮುಚ್ಚಿತಲೇ ಅಯ್ಯೋ ಶಟ್ರ ಏನಾದ್ರಿ ಶಟ್ರ ನಿನ್ನೆರ ಬೇಸಿತ್ತಲ್ರಿ ಅವೋ ರತ್ನಮ್ಮ ಮಣ್ಣರ ಹಾಕಿದ ಕೈಯಾಗ ಉಂಡಿ ಮಾಡ್ಕೊಡ್ತಿದ್ದಿತ್ತಲ್ರಿ ಶಟ್ರ ಯಾವ ರತ್ನಮ್ಮ ಬಿಟ್ಟೋಲ್ ಯವ್ವ ಶಟ್ರನ ಬೇಕ ಇವ್ರನ್ನು ಕರ್ಕೊಂಡು ಹೋಗಿದ್ರೆ ಬೇಸಿತ್ತಲ್ಲವ ಯವ್ವ ರತ್ನಮ್ಮ ಏನು ಇಲ್ಲದಾಗ ಕೊಡ್ತಿದ್ದೆ ಯಾವ ಶಟ್ರ ಸ್ವತ್ತರ್ರಿ ಆತ್ರಿ ಎದ್ದು ಬರ್ತಾರೇನ್ರಿ ಎದ್ದೇಳ್ರಿ ಶಟ್ರ ಎದ್ದೇಳ್ರಿ ಏಯ್ ಕಟಕನ ಮಗ ಜೀವತ್ತಿದ್ದವ್ರು ಕೊಡ್ತೀಯನಲ್ಲಿ ನಾನು ಏನು ಸತ್ಲ ಅಂತ ಯಾಕೆ ಹೇಳ್ತಿಲ್ಲ ನಿಮ್ಮ ಮೌನ ಹವ್ಯಾಕಿ ಸತ್ತಿಲ್ಲ ಏನ್ರಿ ಅಂಕಾರ ನೀವು ಹತ್ತಿದ್ದಾಕ್ರಿ ಇಲ್ಲಲೇ ಯಾವನು ಒಬ್ಬ ಈ ಪತ್ರದಾಗ ನನ್ನ ಬೈಕೊಂತ ಬರ್ದಾನಪ್ಪ ಏನ್ ಬರ್ದಾರ್ರಿ ಶಟ್ರ ಸ್ವಲ್ಪ ಓದಿ ಹೇಳ್ರಿ ಏರೇ ಲುಚ್ಚ ಲಫಂಗ ಬತ್ಮಾಸ್ ಯಾಕ್ರಿ ಶಟ್ರ ಮನೆಗಿನ ನೌಕರ್ದಾರ ಅಂತೇಳಿ ಅಲ್ಕ ಮಾತಾಡಕತ್ತಿರಲ್ಲ ಇದು ಸರಿಯಲ್ಲ ನಿನಗೆ ಯಾವನು ಅಂತಾನ ಈ ಪತ್ರದಾಗ ಒಬ್ಬ ನಮ್ಮನ್ನ ಬೈಕೊಂತ ಬರಲಿ ತಮ್ಮ ನಿಮಗ್ ಬರ್ದಾನ ಏನ್ರಿ ಅಂಕಾರ ಅಂಕರ್ ಸ್ವಲ್ಪ ಓದಿ ಹೇಳ್ರಿಲ್ಲ ಲೇ ಶೆಟ್ಟಿ ಏ ಶಕ್ತಿ ಅನ್ನ ತಿನ್ನೋ ಕೆಲಸ ಮಾಡಲಿ ಅನ್ನ ತಿನ್ನ ಕೆಲಸ ಮಾಡಲಿ ತೂ ಕಾಮಂದ ಕಾಮಾಂದ ಹೋದ್ರಿ ಏನ್ ಮಾಡ್ತಾನೆ ಹೋದ್ರಿ ಹಂಗ ಯಾಕೆ ಮಾಡ್ತಾರೆ ಶಟ್ರ ನನ್ನ ಹೆಂಡತಿ ಜೊತೆ ನೀನು ಇನ್ನೊಮ್ಮೆ ಸೇರಿಕೊಂಡೆ ಅಂದ್ರ ಮಗನ ನಿಂದ ಕಟ್ಟು ಮಾಡಿ ಮುಂಜಾನೆ ಮಾಡ್ಕೊಂಡು ಹುಷಾರಂತ ಬರೋದಲ್ಲಿ ಯಾಕೆ ಮಾಡಿದ್ರಕ್ ಮಾಡ್ಲಿ ಬಿಡ್ರಿ ಏನಾತೈತೆ ನಾಯಿಗೆ ಹಾಕಿದ್ರು ಪರವಾಗಿಲ್ಲ ಆದ್ರೆ ತಿಪ್ಪಣ್ಣ ಅಂಜಿಗೆ ಮಾತ್ರ ಹಾಕ್ಬಾರ್ದು ನೋಡ್ರಿ ಏನು ಅಂತಾರಲ್ಲಪ್ಪ ಅಡಿಯಾಕಿಗೆ ಹಲ್ಲು ಬೇನೆ ಅದ್ರ ಸೂಲಿಗಿತ್ತಿಗೆ ಏನೋ ಬೇನಾಗಿತ್ತು ಅದೇನಾಗೈತ್ರಿ ಸ್ವಲ್ಪ ಬುಡಿಸಿ ಹೇಳ್ರಿ ರಾಜಣ್ಣ ಬೆಕ್ಕಿಗೆ ಚಿನ್ನಾಟ ಇಲ್ಲಿಗೆ ಪ್ರಾಣ ಸಂಕಟ ರಾಜಣ್ಣ ಈ ಕಂಠದಿಂದ ಪಾರೋಗೋ ದಾರಿ ತೋರ್ಸಪ್ಪ ಯಪ್ಪ ನಮ್ಮಪ್ಪ ಗುದ್ದಪ್ಪ ಅಲ್ರಿ ಶಟ್ರ ಅಲ್ರಿ ಶಟ್ರ ಏನು ಸಗಣಿ ತುಂಬಿದ ಸಗಣಿ ತಲೆರಿ ನಿಮ್ದು ಅವರು ನಿಮ್ಮನ್ನು ಕತ್ತರಿಸಿ ಹಾಕಬೇಕಂತಂದ್ರ ಅವರು ಏನ್ ಜೊತೆಗೆ ನೀವ್ ಇದ್ದಂಗ ಹೌದೋ ಅಲ್ಲೋ ಹೌದೌದು ಇದು ಅಪ್ಪ ಕೂಡ ಮಾತಾಡಿದ್ರು ಈ ಪತ್ರ ಬರ್ಬಂದು ಹೇಳ್ತಿ ಬಿಟ್ಟು ಬಿಡ್ರಲ್ಲ ನಿಮ್ಗೆ ಯಾವ ತಾಪತ್ರೆನೇ ಇಲ್ಲ ಅದೇ ರಾಜ ತಾಪತ್ರೆಯ ಬಡ್ಡಿ ಮಗ ಪತ್ರದಾಗ ಅಡ್ರೆಸ್ ಬರ್ದಿಲ್ಲ ಕೆಳಗ ಸಹಿತಿ ಇಲ್ಲ ಈಗ ಯಾವ ಗಂಡ ಇವನಂತ ಹೆಂಗ ತಿಳಿ ಇನ್ನು ಮೇಲೆ ಹೆಂಗಿರ್ಲು ಹೆಂಗ ಬಿಡ್ಲು ಯಾವ ಜೊತೆ ಸೇರಿಕೊಂಡ್ರ ಎಲ್ಲಿ ಹಾಕ್ಯಂಗ್ ಗುಮ್ತಾರಂತ ಭಯ ಬರಕತ್ತಿದ್ದಲ್ಲ ಅಪ್ಪ ಜಾಸ್ತಿ ಆದಾಗ ಹಂಗ ಆಗೋದು ಸಮಾಧಾನ ಮಾಡ್ಕೊಳ್ರಿ ಶಟ್ರ ಸಮಾಧಾನ ಮಾಡ್ಕೊಳ್ರಿ ಇನ್ಮೇಲೆ ಹೆಂಗಿರ್ಲು ಹೆಂಗ್ ಬಿಡ್ಲು ಮತ್ತೆ ಹೊಸ ಮಾಡಲ್ 25 ಹೊಸ ಮಾಡಲ್ ಎಲ್ಲೇನು ಓಣ್ಯಾಗ ಗಾಡಿ ಹುಡ್ಬೇಕಾತಲ್ಲ ರಾಜ ಎರಡಕ್ ಮೂರ್ ಹೆಂಗ ಹಚ್ಚಾರ ಏನೋ ರಾಮ ಅಲ್ರಿ ಶಟ್ರ ಎಂತ ಅಲ್ಕ ಕೆಲ್ಸಕ್ಕ ಎಂತ ದೇವ್ರನ್ನ ನೆನೆಸ್ತಾರಲ್ರಿ ನಿಮ್ಮನ್ನು ಸುದ್ದು ಮಾಡಲು ಆ ಬುದ್ಧ ದೇವನಿಂದಲೂ ಆಗಂಗಿಲ್ಲ ನೋಡ್ರಿ ಆದ್ರ ಈ ನೆಮಲಿ ಮಾಡ್ಬೇಕಾದ್ರ ನಿಮ್ಗೆ ಎಷ್ಟು ತಿಂಡಿರ್ಬೇಡ ಅಂತೀನಿ ನಾನು ಮಾತು ಬಿಟ್ಟು ಸದ್ದು ಮಾಡ್ದ ಕದ್ದು ನೋಡಲೇ ರಾಜ
ಇಲ್ಲಿ ಒಂದು ಹೆಣ್ಣನ್ನ ಹೆಂಗ ಕುಣ್ಕೋ ಅಂತ ಬರಕಚ್ಚ ನೋಡ ಇನ್ನ ಬಂದಿನ ತಡಕಪ್ಪ ಶಕ್ತಿ ಆಕೆ ಮಕ್ಕಂದ ಏನು ಯಕ್ಷಂಬ ಹೋಗಿ ಆ ಮೀನಕ್ಕಿಯ ಮೈ ಮಾಟ ನೋಡ್ರಿ ಒಳ್ಳೆ ಕಬ್ಬಿದ ಮೀನಂಗಾಳ. ಹೌದಲ್ಲ ರಾಜ, ಆ ಹುಡುಗಿ ಕೆನ್ನೆ ನೋಡಿಲಿ ರಾಜ, ಹೆಂಗಾರ ಮಾಡಿ ಅವನನ್ನ ನಮ್ಮ ಬಾಯಿಗೆ ಹಾಕಪ್ಪ ಯಪ್ಪ. ಯಾಕ ನಮ್ ಬಾಯಿ ಏನ ಕಾರ್ಸತ್ತೈತೇನು? ನಂದು ಉಪ್ಪು ಹುಳಿ ತಿಂದ ದೇಹನ ಆ ಅಣ್ಣ ಕಂಡ್ರ ನನ್ನ ಬಾಯಾಗ ನೀರ್ ಬರ್ತಾವ್ರಿ ಶಟ್ರ. ಇದೇನಲ್ಲಿ ರಾಜ ಗುಂಬಿ ದುಂಬಿ ಅಂತೇಳಿ ನಮ್ಮ ಕೈಯ ಖಾಲಿ ಚೆಂಬಿ ಏನಾರ ಕೊಡಂಗರಿಯಪ್ಪ. ಮತ್ತ ಮುಂದಕ್ಕೆ ಬರ್ಬೇಡ ಮಗನ, ನೀನು ಎಷ್ಟು ಮಾತಾಡಿದ್ರು ಆ ಗಾಡಿ ನಡೆಸೋನ ನಾನು. ಯಾಕ ನಮಗ್ ಡ್ರೈವಿಂಗ್ ಬರಂಗಿಲ್ಲ ಅಂತ ತಿಳ್ಕೊಂಡ್ರೇನ್ರಿ? 2002 ನಾವು ಡ್ರೈವರ್ ಇದೀವಿ. ಈ ಗಾಡಿ ಇವತ್ತು ಎಷ್ಟತ್ತಿದ್ರು ಈ ಗಾಡಿನ ಹೊಡಿಯೋರು ನಾವ. ಅದೇ ನಾವು ಹಗಲು ಡ್ಯೂಟಿ ರಾತ್ರಿ ಡ್ಯೂಟಿ 2-3 ಗಾಡಿ ನನ್ನ ಮುಂದೆ ಇಲ್ಲಿ ಬಚ್ಚ ಮಾತಾಡಿದ್ರೆ ನಾನು ಆ ಗಾಡಿ ಓಡಿಸೋದು. ನೀನು ಪಬ್ಲಿಕ್ ಮಾಡಿದ್ರು ನಾವು ಕಾಂಟ್ರಾಕ್ಟ್ ಬಾಳ ಮಾಡೀವಿ. ಬರೇ ಕೊಂಡ ಬಿದ್ರೆ ಅದಕ್ಕೆ ಬಂದಿರಿ ಕೋಳಿ ಎಲ್ಲರೂ ಹಾಗೆ ಮುಗಿದೋಗ್ಯಾರ. ಬಾ ಏ ನಾನು ನಡೆಸ್ತೀನಿ. ನಾನು ನಡೆಸ್ತೀನಿ. ಅದೇ ರಾಜ, ಅದು ನಮ್ಮ ಸ್ವಂತ ಗಾಡಿ ಅಪ್ಪ, ಅದ್ರ ಮೇಲೆ ಹಾಕಲ್ಲ ಏನು ಕಾಮಣ ಕಣ್ಣು. ತಪ್ಪಾತ್ರಿ ಶಟ್ರ, ತಪ್ಪಾತು. ಪಪ್ಪೀರಿ 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 ಪಾರೋಲಾ ಪಾರೋಲಾ ಪಪ್ಪೀರಿ 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 ಸಂಜೆಗೆ ಬರುತ್ತಿನ ತಿಳಿಯ ಹುಡುಗಿ ಬೇಡಕ್ಕೆ ಬಂದರ ಬಳಿಯ ಯಾತಾಕ ಬೇಕ ಮಳಿ ಸಿಂಗಾರ ಸಾಕ ನಿಮ್ಮದೇ ತಿಂಡಿ ಜಾಸ್ತಿ ಆಗೈತೆ ಆಡ್ರ. ಖಂಡಿತ ಹೌದಾಗ ಹುಡುಗಿ ನಿನಗೆ ಯಾರ ಸುತ್ತಾಕ ಬಿಡಲೇ ನಾ ಗಾಡಿ ಒಳಗ ಏ ಹುಡುಗಿ ಶಟಿಗೋಮ್ಮ ಮೂಲಪ್ಪ ಮತ್ತೆ ಎಲ್ಲಿ ಹೋಗ್ ನೋಡಿ ಇಲ್ಲೇ ಎಂದು ಸಾಲಿ ಕಟ್ಟಿ ಹೋಗಣ್ಣಡೆ ಸಾಲಿ ಸಂಧ್ಯಾಕ ಇವಳು ಎರಡನೇದು ತಿಂಡಿ ಇನ್ನೂ ಮುರಿದಿಲ್ಲ. ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನನ್ನ ಪ್ರೀತಿಗೆ ಬೆಲೆ ಯಾಕಮ್ಮ ಇಷ್ಟೊತ್ತು ನನ್ನ ಗಂಟೆಗೆ ಹೆಂಗ್ ಬೇಕಂತ ನಾನ್ ನಡೆಸ್ತೀನಿ ಅಂದ ಈಗೇನ್ ತಪ್ಪಾತ ಅನ್ನತಿಲ್ಲ. ಯಾಕೇನಾತ? ಏನಾಗಿಲ್ಲ, ಈಗ ಬಂದ ಏನಾಯ್ತ ಮೊನ್ನೆ ತಂದದ್ದು ಹೊಸ ಗಾಡಿ ನೋಡಿ ರಾಜಣ್ಣ ನಾನು ನಡೆಸ್ದಂತ ನೋಡ. ನಾನು ಅದಕ್ಕೆ ಬೇಡಪ್ಪ ಜಾತ್ರೆಗೆ ಅದ್ಲಾಗ ಯಾವಾಗೇನು ಗುದ್ದಿ ಗಿದ್ದಿಟ್ಟು ಮತ್ತೆ ಒಂದು 2 ಎಕರೆ ಹೊಲ ಮಾಡಿಸಿ ಅಂತಂದೆ. ಅದಕ್ಕೆ ನೋಡು ಮಗ ಜಗಳಾಡಕ್ ಬಂದ ನನ್ನ ಕೂಡ ಎಷ್ಟು ಸಾಕು ಸುಮಾರಿ ಏನೋ ಹೊಸ ಗಾಡಿ ನೋಡಿ ಆಸೆ ಆಗೈತಿ. ಯಾಕೆ ಬೇಡತ್ರಿ? ನಡೆಸಮ್ಮ ನೀ ನಡೆಸು ಸಮರ ಕಾಲ ಚಾಸ್ಲಾರ್ದವನಿಗೆ ಆಯ್ತು ಬಂಗಾರ ಅನ್ನಂಗೆ ನೋಡು. ಏ ರತ್ನಿ, ನಿನಗೆ ತಿಳಿಯಲಾರ್ದ ವಿಷಯದಾಗ ಅಡ್ಡ ಬರಕ್ ಹೋಗ್ಬೇಡ. ಅಲ್ಲಾಗ ನಾಲ್ಗಿಟ್ಟು ಅನ್ನೋದು ಕಳ್ಕೊ. ಅವ್ನಿಗೆ ಗಾಡಿ ಕೊಡಕ್ಕೆ ನಮ್ಗೇನು ಸರ್ವಿಸ್ ಬರೋದಿಲ್ಲ ಮಾಡಿ. ನಾವು ಹಿಂದಕ್ಕೆ 10 ವರ್ಷ ಪಾರಂಕ ಮುದಿಯರ್ನ ಕರ್ಕೊಂಡು ಅತಿ ಬಿಡ್ಸಕ್ ಹೋಗಿದ್ವಿ. 10 ವರ್ಷ ಸರ್ವಿಸ್ ಐತಮ್ಮ ನನಗೆ ಇನ್ನ ಸರ್ವಿಸ್ ಇಟ್ಟು ಬೆಂಕಿ ಹಾಕ್ಲಿ ನೆಟ್ಕೊಂಡು ಗೇರ್ ಹಾಕಕ್ ಬರಂಗಿಲ್ಲ. ಗೇರ್ ಗಾಡಿ ಗಾಡಿ ಈತ ಗಾಡಿನ ಹಾಳು ಮಾಡಿಡವ. ಈಗ ನಮ್ಮ ಮಾವ ಆದ್ರೆ ಗಾಡಿ ಹೊಡಿತಾನೆ. ಇವಳಿಗೆ ಹೆಂಗ್ ಕೇಳ್ಬೇಕಪ್ಪ ಹಂಗೆ ಏ ಹುಚ್ಚಿ, ನಿನಗೆ ತಿಳಿಯಲಾರ್ದ ವಿಷಯದಾಗ ಅಡ್ಡ ಬರಕ್ ಹೋಗ್ಬೇಡ. ತಪ್ಪು ನಿಂದಿರೋದು ಕಲಸ ಇಲ್ಲ ಅಂದ್ರೆ ಬುದ್ಧಿ ಕಡೆ ಸುಂದರ ನೀವು ನಡ್ಸಂಗಿಲ್ಲ ನಡ್ಸೋದು ಕೊಡಂಗಿಲ್ಲ. ನಿಂದ ಯಾಟ್ ಐತಿ ನಾ ನೋಡಿಲ್ಲ.
ಬಾ ಮನೆ ಬಾ ಗಾಡಿ ಕೀಲಿ ಕೈ ಕೊಡ್ತೀನಂತ ಒಮ್ಮೆ 8 ಅನ್ಸುದ ಅಡ್ಕೊಂಡು ತಪ್ಪಾಗೈತ್ರಿ ಶೆಟ್ರ, ತಪ್ಪಾಗೈತಿ. ಗಾಡಿ ನಂಬರ್ ಬದಲಾಗೈತ್ರಿ. ಯವ್ವ ರತ್ನಮ್ಮ, ಇವತ್ತು ಬ್ಯಾರೆ ನನ್ನ ಮೈಯಾಗ ಆರಾಮಿಲ್ಲ, ಕತ್ತೆ ಬ್ಯಾರೆ ಒದ್ದೈತಿ. ನಾನು ಅಲ್ಲವ್ವ, ನಾನು ಅಲ್ಲ. ಈ ಶೆಟ್ರ, ನಮ್ಮ ಅಪ್ಪನಾಣೆಗೂ ನಿಮ್ಮ ಗಾಡಿ ಇವತ್ತು ನಾನು ಹೊಡಿಯಂಗಿಲ್ಲ ನೋಡ್ರಿ. ಅಪ್ಪ ನಾವು ಹೊಡಿ ಅಂದ್ರು ಅಪ್ಪ ರಾಜಣ್ಣ, ನಿನಗೆ ದೇವ್ರು ಒಳ್ಳೇದು ಮಾಡ್ಲಪ್ಪು. ಆದಷ್ಟು ಬೇಗ ದೇವ್ರು ನಿನ್ನ ಮ್ಯಾಕ್ ಕರ್ಕ. ಅವ್ನು ಗಾಡಿ ಹೇಳಿ ಬಿಡ್ರಿ. ಬರತ್ನಿ ನಿಮ್ಮ ಮಾಮ ಹಸದಾನಂತ ಉಣಿಸಿಬಿಡಿ, ತಿಂಡಿ ತೆಗೆದು ಬಿಡಿ, ನೀರು ಉಣಿಸಿಬಿಡಿ, ದೇಲಿಬೇಕಿಲ್ಲ ಇವತ್ತು ಜಾಸ್ತಿ ಹಸಗಂಬಿಟ್ಟಾನಂತ. ಅದಕ್ಕೆ ಇದು ಯಾಪ್ಲ ಬರೋಗ ತಲೆಕಾಯಿ ಉಳ್ದತ್ತೇನ, ಸ್ವಲ್ಪ ಹೋಗಿ ತಿನ್ಸ್ಕೊಂಡು ಇವತ್ತು ಹೋಗಿ ಮಾಡಿ ಹಿಂದ ಮುಂದೆ ಕರ್ಕೊಂಡು ಕರ್ಕೊಂಡು ಏನ್ ತಿರ್ಕಂತೀಯ ಶೆಟ್ಟಿ? ಹೋಗೋದು ಹೋಗ್ತೀವಿ, ಒಂದ್ ಸ್ವಲ್ಪ ಏನಾರ ಒಂದ್ ಸ್ವಲ್ಪ ಹಂಗ ಫುಲ್ ಈಟಿಗೆ ಬಂದ್ಬಿಟ್ಟಾನ. ಏನು ಬರಿಗಟ್ಟು ಬಂದಿನ ನೀನ್ ನಾವನ ಆಡ್ರಿ. ನನ್ನ ಗೆಳತಿ ನನ್ನ ಗೆಳತಿ ನಗತಿ, ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಡಿ ಹಿಡಿದು ನಾ ಬರುವಾಗ ಅಲ್ಲ ಹೊಡೆದಿದ್ದು ನಿಂತ ಕಿಡಿಕ್ಯಾಗ, ಯೋಡಿಸಿ ನಡೆದು ನಿನ್ನ ಮ್ಯಾಗ ಮನಸ್ಸಿದಾಗ ಹೊಡೆಯ ಮತ್ತ ಮನಸಾಯ್ತು ನಿನ್ನ ಮ್ಯಾಗ ಮಾಡಿ ಮನದ ಚಿನ್ನ ಕಾಲಾಗ ನಡೆವಾಗ ದೇವಲೋಕದಿಂದ ಅಕ್ಷರ ಬರದೆ ಹಿಡಿದು ಬಂದ ಮನಸಾಯ್ತು ನಿನ್ನ ಮ್ಯಾಗ ಕುಡಿದು ಯಾವಾಗ
ರಂಡೆ ತೆಗಿದವ ನೀರು ಫಸ್ಟ್ ಹೋಗಿ ನೋಡಿ ಎಲ್ಲಿ ಒಂದು ಸೋರೈತೆ ಹಚ್ಚಿ ಎಲ್ಲಿ ಸೋರಿಲ್ಲವೇ ತಮ್ಮ ಯಾವಾಗ ಒಂದು ಇದಿತ್ತು ತಗಪ್ಪ ಏಯ್ ಯಾವಾಗ ಬ್ಯಾಗ್ ತಗೊಂಡಿದ್ದಾವಲ್ಲ ಹಂಗ ಸಾಕಾ ಲಾವಣ್ಯ, ನಾಗರಾಜನ ಮತಿಯ ಮೇಲೆ ನಿನ್ನ ಅನುಪಮ ರೂಪ ಮುದ್ರಿಯನ್ನು ಒತ್ತಿ ಅವನ ಮನ ಪ್ರವೇಶಿಸಿದೀಯ. ಅವನ ಮನೆ ಬೇಕೆ? ಅವನ ಮನೆಯ ಗುಪ್ತ ಮಂದಿರಗಳಲ್ಲಿ ನನಗೀಗ ಓಡಾಡಲು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾದರೆ ಇನ್ನೇಕೆ ತಡ? ಆ ವಿಗ್ರಹವನ್ನು ಅಪಹರಿಸಲು. ನಾನು ಕೂಡ ವಿಗ್ರಹವನ್ನು ಅಪಹರಿಸುವ ಕಾರ್ಯಾಚರಣೆಯಲ್ಲಿಯೇ ಇರ್ತೀನಿ. ಆದ್ರೆ ಅಷ್ಟರಲ್ಲಿ ಆ ರಘು ವಿಜಯ್ ನನ್ನ ಮೇಲೆ ಸಂದೇಹ ಪಟ್ಟು ನನ್ನನ್ನ ಆ ಜಾಗದಿಂದ ಹೊರತಳ್ತಾ ಇದ್ದಾರೆ. ಏನೆಂದೆ? ನನ್ನ ಕಾರ್ಯ ಭಂಗಕಾರರು ಆ ರಘು ವಿಜಯಂದಿರೆ. ಹಾಗಾದರೆ ಅವೆರಡು ಮೂಢ ಕುರಿಗಳನ್ನು ಮನೆಯಿಂದ ಹೊರ ಹಾಕಿದರೆ ನೀನು ಆ ವಿಗ್ರಹ ಬೇಗನೆ ನನ್ನ ಕೈ ಸೇರಿಸಿವೆ ತಾನೆ? ನೋಡಿ, ಅವರಿಬ್ಬರು ಆ ಮನೆಯಿಂದ ಹೊರಗೆ ಹೋಗಿದ್ದೇ ನಿಜವಾದ್ರೆ ನಮ್ಮ ಕಾರಸ್ತನದ ಕುಟಿಲತೆಯನ್ನ ಕಂಡು ಹಿಡಿಯುವ ಗಂಡುಗಳು ಯಾರೂ ಇರುವುದಿಲ್ಲ ಮನೆಯಲ್ಲಿ. ಕುತಂತ್ರದಲ್ಲಿ ದ್ವಾಪರ ವಿಗದ ಶಕುನಿಯನ್ನೇ ಮೀರಿಸಬಲ್ಲ ಈ ಚಾಣಾಕ್ಷಮತಿ ಚಾಣಕ್ಯ ಪಕ್ಕದಲ್ಲಿರುವಾಗ ಆ ನರ ಕುರಿಗಳೆವ ಲೆಕ್ಕ. ಇಂಥ ಪ್ರಸಂಗಕ್ಕಾಗಿಯೇ ಆ ಮನಿತನದ ಭೂತ ಭವಿಷ್ಯತ್ತು ವರ್ತಮಾನ ವಿಷಯಗಳನ್ನು ಕರಗತ ಮಾಡಿಕೊಂಡಿರುವೆ. ಅದೇನೆಂದು ನಾನು ಅರಿಯಬಹುದೇ? ಆ ವಿಜಯನು ರಘುವಿನ ಸೋದರಿ ಕಮಲಿಯನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದಾನೆ. ಇದಕ್ಕೆ ನಾಗರಾಜನ ಪುರಸ್ಕಾರ ಇನ್ನೂ ದೊರೆತಿಲ್ಲ. ಅಷ್ಟೇ ವಿಷಯ ಸಾಕು ಅವರವರ ಸ್ನೇಹ ಬಾಂಧವ್ಯಕ್ಕೆ ವಿಷವನ್ನು ನೀಡಲು. ಇಷ್ಟು ಕ್ಷುಲ್ಲಕ ವಿಚಾರ ಅಷ್ಟು ದೊಡ್ಡ ಪ್ರಕೋಪಕ್ಕೆ ಕಾರಣವಾಗಬಹುದೇ? ಅನುಮಾನವೇ ಬೇಡ. ಪ್ರಸಂಗ ಬಂದರ ಬೆಂಕಿಯ ಕಿಡಿ ಎಂದು ಭಯಂಕರ ಕಾಡನ್ನೇ ಸುಡುವುದನ್ನರಿಯಲಾರಿಯ ಲಾವಣ್ಯ. ಈ ಚಾಣಕ್ಯನ ಚಾಣಾಕ್ಷತನ ನಿನ್ನ ಹೆಣ್ಣು ಬುದ್ಧಿಗೆ ನಿಲುಕಲಾರದು. ನೋಡುತ್ತ ಇರು. ಆ ಕಾಮಾಂಧ ನಾಗರಾಜನ ಕಾಮ ದೃಷ್ಟಿಯನ್ನು ಕಾರಣಾಂತರದಿಂದ ಆ ಚಂದ್ರನ ತಂಗಿ ಕಮಲೆಯ ಮೇಲೆ ಅರಿಸಿ ಅದು ಹೇಗೆ ಅವರ ಬಲಗೈ ಬಂಟರೆಲ್ಲ ದೂರ ತಳ್ಳುವನೆಂದು. ನೀವೇನೇ ಹೇಳಿದ್ರು ನನಗೆ ಯಾಕೋ ಸಂದೇಹ ಪಡ್ತಾ ಇದ್ದೀನಿ. ಈ ಕಾರ್ಯ ಆಗುವುದೋ ಅಥವಾ ಇಲ್ಲವೋ ಅಂತ. ಸಂದೇಹ ಬೇಡ ಸುಂದರಿ. ಆ ದಿವ್ಯ ಭಂಡಾರ ದೊರೆತ ನಂತರ ನಾವೇ ಈ ಪ್ರಪಂಚದ ಪರಮ ಸುಖಗಳನ್ನು ಗ್ರಹಿಸುವರು. ಕಮನ್ ಲಾವಣ್ಯ, ವೈನ್ ಮತ್ತು ಲೆಮನ್ ಮುಟ್ಟು ನೋಡಿ ಬಹಳ ದಿನಗಳಾಯಿತು. ಕಮನ್. ಸುರಸುಂದರಿ ಶರಶೀಶೆಯ ವರದಿ ಒಪ್ಪಿಗೆಯನ್ನಿತ್ತು ಕರೆದಿ
ಕುಳಿತುಕೊಂಡು ಸೆರೆ ಸೌಂದರ್ಯದ ತರದ ಸುವಾಸನೆಯನ್ನು ಬರಲಿ ತಲೆಗೇರಿಸಿ ಗರಗರನೆ ಮುರುಗಿಸಬೇಕು. ಬರದಿ ಬಂದು ಮೃದು ಕರಂಗಳ ಲೆಪ್ಪಿಯನ್ನನ್ನು ಸ್ವರ್ಗಕ್ಕೆ ಕಳಿಸುವ. ಓ ಪ್ರಿಯತಮೇ ಬಾ ಪ್ರಿಯತಮೇ ಬಾ ಪ್ರಿಯತಮೇ ಅಯ್ಯೋ, ಇದೆಂತ ದೃಶ್ಯವನ್ನು ನಾನು ನೋಡುತ್ತಿರುವೆ. ನನ್ನ ಮುದ್ದು ಲಾವಣ್ಯ ನನ್ನ ವೈರಿ ಚಾಣಕ್ಯನ ತೋಟಕ್ಕೆಯಲ್ಲಿ ಅಮ್ಮ ತಂಗಿಯ ಜಾರತನವನ್ನು ನೋಡಲೆಂದೇ ನನ್ನನ್ನು ಬಿಟ್ಟು ಸತ್ತು ಹೋದೇನಮ್ಮ. ನಿನ್ನ ಕೊಂದವರನ್ನು ಅರೆಸ್ಟ್ ಮಾಡಿ ಗಲ್ಲು ಶಿಕ್ಷೆ ಕೊಡಿಸಬೇಕೆಂಬ ನನಗೆ ನೀಡುಗಂಬವೇ ಎದುರಾಗಿದೆ ಅಮ್ಮ. ಈ ದೃಶ್ಯವನ್ನು ಕಾಣುವುದಕ್ಕಿಂತ
ತಂಗಿ ಸತ್ತು ಹೋಗಿದ್ದಾಳೆ ಎಂದು ನನಗೆ ತಿಳಿದಿದ್ದರೆ ನನಗಿಷ್ಟು ದುಃಖವಾಗುತ್ತಿರಲಿಲ್ಲ. ಅಮ್ಮ, ಸಾಕು ನನಗೆ ಈ ನೌಕರಿ. ಸಹೋದರಿಯ ಅದರತನವನ್ನು ಕಂಡರು ಷಂಡನಂತೆ ತಲೆ ಹಿಡಿಯುವ ಈ ಸಿಐಡಿ ಇನ್ಸ್ಪೆಕ್ಟರ್ ನೌಕರಿ ಸಾಕು ನನಗೆ. ಈ ಹುದ್ದೆಗೆ ರಾಜೀನಾಮೆ ನೀಟ್ಟು ಶೇಡೆಂಬ ಆಜ್ಞೆಯನ್ನಾಗಿ ಈ ಜಾರಡಿಯರನ್ನು ನನ್ನ ಕ್ರೋಧಾಗ್ನಿಯಲ್ಲಿ ಸುಟ್ಟು ಬಿಡುವೆ. ಆಶೀರ್ವದಿಸು ಮಾತೆ. ಮಾಮ, ರಾಜಣ್ಣ ಓ ರತ್ನಮ್ಮ, ಯಾಕೆ ಬಂದವ ನೀನ್ ಇಲ್ಲಿಗೆ? ನಿನ್ನ ಹುಡ್ಕೊಂಡೆ ಬಂದೆ ಮಾಮ. ಯಾಕವ್ವ? ಯಾಕೆ ಮಾಮ ಒಂದ್ ನಮೂನಿ ಇದಿ ಕಾಣಬೇರೆ ಯಾಕೇನಿತ್ತು ಮಾಮ? ಅರೆ ನನಗೇನಾಗೈತವ, ಕಣ್ಣಾಗ ಸ್ವಲ್ಪ ಹೊತ್ತಿನಿಂದ ಕಸರು ಬಿದ್ದಿತ್ತು, ಅದಕ್ಕ ಕಣ್ಣ ಕೆಂಪು ಕಾಣ್ತಾವ. ಅದಿರಲಿ, ನೀನ್ ಯಾಕೆ ಬಂದವ ಇಲ್ಲಿಗೆ? ಮತ್ಮತಿಗೆ ಅವ್ವ ರತ್ನಮ್ಮ ಇದೇ ಪ್ರೀತಿಯಿಂದ ರತ್ನ ಅಂತ ಕರಿಬಾರ್ದ. ಅನ್ನೋ ತಿನ್ನೋ ನಾಲಿಗೆಯಿಂದ ಪರಸ್ತ್ರೀಯರನ್ನು ಕಂಡಂಗ ಕರಿಬಾರದವ್ವ. ಅವ್ವ, ಅಕ್ಕ, ತಂಗಿ ಅನ್ನೋದು ನಿಜವಾದ ನಾಲಿಗೆ. ಇರಲಿ, ಇಲ್ಲಿಯವರೆಗೆ ನನ್ನ ಹುಡುಕಂತ ಬರುವ ವಿಷಯ ಏನಿತ್ತವ? ಮಾಮ, ಅದು ಅದು ಏನವದು? ಶೆಟ್ಟಿಗೆ ಸೋಡಾ ಚೀಟಿ ಕೊಡೋದು, ನಿನ್ ಜೊತೆ ಮರು ಮದುವೆ ಆಗೋದು. ನಿಂದು ತಪ್ಪವ ರತ್ನವ್ವ, ಇದು ತಪ್ಪು. ಯಾವ ತಪ್ಪವ? ಯಾವ ತಪ್ಪು? ಪತಿಯ ದೇವ್ರಂತ ತಿಳಿದ್ರು ನನ್ನ ಮೋಸ ಮಾಡಿ ನಮ್ ಶೆಟ್ರು ಹೊರಗೆ ಏನೆಲ್ಲ ಮಾಡ್ತಾರಲ್ಲ ಅದು ಸರಿಯೇ? ಅಲ್ಲ ಮಾಮ, ಮನೆಯಾಗ ಹೇಳ್ತಿರುವಾಗ್ಲೂ ಇನ್ನೊಂದು ಹೆಣ್ಣಿನ ಸವಾಸ ಮಾಡ್ತಾರಲ್ಲ ಅದು ತಪ್ಪಲ್ವೇ? ಹಂಗಾರ ಅದು ತಪ್ಪವ. ಮಾನ ಮರ್ಯಾದ ಇದ್ದ ಗಂಡು ಅಂತ ಬಂಡ ಕೆಲಸ ಮಾಡಬಾರ್ದವ. ಆದರೆ ನೀನು ಒಂದು ಹೆಣ್ಣು, ಹೆಣ್ಣಿನ ಶೀಲ ಒಂದು ಸುಂದರವಾದ ಹೂವಿನಂಗ. ಹಾವು ಗಂಡೆಂಬ ದೇವರ ಹಡಿಕೆಯನ್ನು ಬೆಳಗಿದರ ಬಲು ಚೆಂದ. ಆದರೆ ಹಾವು ದೇವರ ಹಡಿ ತಪ್ಪಿ ಜನರ ಬೀದಿಗೆ ಹಿಡಿದರೆ 16-18 ಕಾಲೊಳಗೆ ಸಿಕ್ಕು ಅಪ್ಪಚ್ಚಿಯಾಗಿ ತಿಪ್ಪೆ ಸೇರಿ ಹೊಲಸು ತಿನ್ನೋ ಹುಳಾಗ್ತದ. ರತ್ನವ ಹುಳಾಗ್ತದ. ಹೆಣ್ಣಾದ ನೀನು ಮನೆಯಾಗ ಇದ್ರನ ನಿನ್ನ ಬಾಳವೆ ಚಂದವ. ಏನ್ ಚಂದನ ಬಾಳ್ವೇರ ಮಾಮ, ಅವರು ರಾತ್ರಿ ಮನೆಗೆ ಬರಂಗಿಲ್ಲ. ಅಲ್ಬೇಡವ, ನಾನು ಎಷ್ಟೊತ್ತಿದ್ದರೂ ನಿಮ್ಮ ಶೆಟ್ರಿಗೆ ಬುದ್ಧಿ ಕಲಿಸಿ ನಿನ್ನ ಬಾಳವೆ ಕೂಡಿಸ್ತೀನಿ. ಬಾ, ನಾ ಅದಕ್ಕೊಂದು ಉಪಾಯ ಮಾಡೀನಿ, ಅದರಂತೆ ನೀ ಅನುಸರಿಸು ಬಾ. ಆಯ್ತು ಮಾಮ, ನಡಿ. ನನ್ನ ಪ್ರೀತಿಗೆ ಮೆಚ್ಚಿ ನನ್ನ ಬಾಳ ಬಳ್ಳಿಗೆ ಮದುವೆ ಎಂಬ ಮಳೆ ಸುರಿಸೋದಕ್ಕೆ ವರ್ಣನಾಗಿ ಮೋಡದಂತೆ ಆಗಮಿಸಿದ್ದಾನೆ ಆ ವಿಜಯ. ಹಾಗೆ ಆ ಮೋಡವನ್ನು ಹೋಗಲಾಡಿಸೋದಕ್ಕೆ ಒಂದು ಹಾಕ್ತಿದ್ದಾನೆ ವಿಜಯನ ಅಣ್ಣ ನಾಗರಾಜ. ಎಲ್ಲಿ ಅಣ್ಣನಿಗೆ ತಲೆ ಬಾಗಿ ವಿಜಯ್ ನನ್ನ ಕೈ ಬಿಟ್ಬಿಡ್ತಾರೋ ಅಂತ ನನಗೆ ಸಂದೇಹವಾಗ್ತದೆ. ನನ್ನ ಹೃದಯದಲ್ಲಿ ವಿಜಯ್ ನಿಲ್ಲಿಸಿ ಬೇರೊಬ್ಬರೊಂದಿಗೆ ನಾನು ಮದುವೆ ಆಗಲಾರೆ. ಅರೇ ಕಮಲ, ನೀನಿಲ್ಲಿ? ಏನಿಲ್ಲ, ಅಣ್ಣನಿಗೆ ಬುದ್ಧಿ ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಇರಲಿ, ಮುಖಬೇಕೋ ಹುಲಿಯನ್ನು ಕಂಡ ಹರಣಿಯಂತೆ ಆಗಿದೆಯಲ್ಲ, ಏನು ವಿಷಯ? ವಿಜಯ್, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಸರಿಯಾಗಿ ಉತ್ತರ ನೀಡುವುದೇ? ಜೀವನದ ಸಂಗಾತಿಯಾಗಿ ಬರುವ ನಾನು ನಿನ್ನಲ್ಲಿ ಸುಳ್ಳು ಹೇಳುವೆನೆ? ಛೇ, ಕಲ್ಪನೆಗೆ ಮೀರಿದ ಪ್ರಶ್ನೆ. ವಿಜಯ್, ಮೊನ್ನೆ ನಮ್ಮ ಮನೆಗೆ ನಿಮ್ಮ ಅಣ್ಣ ಬಂದಿದ್ರು. ಹೌದಂತೆ, ಹಾಗೆ ಏನೋ ರಾಗಾಂತವಾಯಿತೆಂದು ನಾನು ಕೇಳಿದ್ದೆ. ಏನೇ ನಡೆಯಿತು? ನಮ್ಮ ಈ ಮದುವೆ ಆಗಬಾರ್ದೆಂದು ಹಣದಾಸೆ ತೋರಿಸಿ ಈ ಊರನ್ನೇ ಬಿಟ್ಟು ಹೊರಟು ಹೋಗಿ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ತಿರಸ್ಕರಿಸೋದಕ್ಕೆ ಭಯಂಕರವಾಗಿ ಬೆದರಿಕೆಯ ಬಾಣವನ್ನೇ ಹೂಡಿದ್ರು. ನಮ್ಮಿಬ್ಬರ ಮದುವೆ ಆಗ್ಬೇಕಾದ್ರೆ ಅದು ಕಲ್ಯಾಣ ಮಂಟಪದಲ್ಲ, ಮಸಣದ ಮಂಟಪದಲ್ಲಿ ಅಂತ ಹೇಳಿದ್ರು. ಬೇರೆ ಮದುವೆ ಆದ್ರೆ ನನ್ನ ಅಣ್ಣನನ್ನು ಜೀವಂತವಾಗಿ ಶವವಾಗಿ ಓದಿ ಬಿಡ್ತೇನೆ ಅಂತ ಹೇಳಿದ್ರು. ಓಹೋ, ಸ್ವರ್ಗ ಲೋಕದ ಬ್ರಹ್ಮನಿವನು, ಇವನ ಕೈಯಲ್ಲಿ ಮಾನವರ ಆಗು ಹೋಗುಗಳು ಇರುವುದು.
ಹುಚ್ಚಿ ಇಷ್ಟಕ್ಕೆ ದುಃಖಿಸಬೇಕೆ? ಕೇಳಿಲ್ಲಿ ನನ್ನ ನಿರ್ಧಾರ. ನನ್ನ ಮದುವೆಗೆ ನನ್ನ ಅಣ್ಣ ನಾಗರಾಜನೇಕೆ? ಎತ್ತ ಮಾತಾಪಿತರು ಬಂದು ಹೇಳಿದರು, ಅವರ ಮಾತನ್ನು ಧಿಕ್ಕರಿಸಿ ನಿನ್ನನ್ನು ಒರಿಸಲು ಸಮಾಧಾನವಾಯಿತು. ಅಬ್ಬ, ಈಗ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು. ನಿನ್ನದೇನು ಸಮಾಧಾನವಾಯಿತು, ಇನ್ನು ನನ್ನ ಮನ? ನರರ